ಭಾಗದಲ್ಲಾಗಿದೆ. ಧನ್ಯವಾದಗಳು. ಮುನ್ನೂರ 71 ಕಲಬುರಗಿಯ ಶಾಖೆಯನ್ನ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಲು ಬಂದಿರತಕ್ಕಂತಹ ಸ್ವಾಗತಿಸುತ್ತೇನೆ. ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲನ್ನ ತೆರೆದಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನಲ್ಲಿ ಏಕೈಕ ಉದ್ಯೋಗ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಅಭಿಮಾನ ಇದೆ. ಅದು ನಮ್ಮ ಹೆಗ್ಗಳಿಕೆ. ಆರ್ಟಿಕಲ್ 371 ಆಗಿದ್ರಿಂದ ಇವತ್ತು 10 ವರ್ಷ ಆಯ್ತು. ಆರ್ಟಿಕಲ್ 371 ನಾವು ಕಾರ್ಯರೂಪಕ್ಕೆ ತಂದು ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೈಸೂರಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಇದೆ. ಅದೇ ಮಾದರಿ ಆಸ್ಪತ್ರೆ ಕಲಬುರಗಿಯಲ್ಲಿ ಆಗಬೇಕು ಅಂತಕ್ಕಂಥ ತಮ್ಮೆಲ್ಲ ಸಹಕಾರ, ಅವರ ಆಶೀರ್ವಾದ, ಅವರ ಒಂದು ಸಂಕಲ್ಪ ಇವತ್ತು ಕಲಬುರಗಿಯಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ.
ಈಶ್ವರ್ ಖಂಡ್ರೇಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಗೆಳೆಯರು ಮತ್ತು ಮುನ್ಸಿಪಲ್ ಎಐಸಿಸಿ ಅಧ್ಯಕ್ಷರು, ದೇಶದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ, ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯಾಭಿವೃದ್ಧಿ ಸಚಿವರು ಆದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ, ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರ, ಯೋಜನೆ ಮತ್ತು ಕಾರ್ಯಕ್ರಮ ಸಂಯೋಜನೆ ಹಾಗೂ ಸಾಂಖ್ಯಿಕ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣ್ ಬಸಪ್ಪ ದರ್ಶನಾಪುರ ಅವರ, ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರ, KKRDB ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಅಜಯ್ ಸಿಂಗ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಲೋಕಸಭಾ ಸದಸ್ಯರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಅದರ ಬ್ರಾಂಚ್ ಅನ್ನ ಗುಲ್ಬರ್ಗ ನಗರದಲ್ಲಿ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ನನಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಪ್ರಿಯಾಂಕ ಖರ್ಗೆ ಗೈರಾಜರಾಗಿದ್ದಾರೆ, ಅವರು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಅವರು ಬರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ನಾನೇ ಅವ್ರಿಗೆ ಹೇಳಿದೆ, ನೀನು ಒಪ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರು ನಗರದಲ್ಲಿ ಅಲಯನ್ಸ್ ಯೂನಿವರ್ಸಿಟಿ ಇದೆ, ಗೋವಾದ ವೈಸ್ ಚಾನ್ಸಲರ್ಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ದಾರೆ, ಗವರ್ನರ್ಗೆ, ಗೋವಾದ ಗವರ್ನರ್ಗೆ, ರಾಜ್ಯಪಾಲರಿಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ದಾರೆ. ನೀನು ಆ ಕಾರ್ಯಕ್ರಮದಲ್ಲಿ ಹಾಜರಿ ಮಾಡಲೇಬೇಕು, ಭಾಗವಹಿಸಲೇಬೇಕು ಅಂತ ಹೇಳಿ ನಾನೇ ಅವರನ್ನ ಆ ಕಾರ್ಯಕ್ರಮಕ್ಕೆ ಕಳುಹಿಸಿದೆ. ಯಾರು ಕೂಡ ತಪ್ಪು ತಿಳ್ಕೊಳ್ಳಬಾರದು. ಅವರು ಬರಲಿಕ್ಕೆ ತಯಾರಿದ್ರು, ನಿನ್ನೆವರೆಗೂ ಕೂಡ ಇಲ್ಲೇ ಇದ್ರು.
ನಿನ್ನೆ ಸಾಯಂಕಾಲ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಕರೆದಿದ್ದು ನಾನು ಮತ್ತೆ DK ಶಿವಕುಮಾರ್ ಅವರು. ಆ ಮೀಟಿಂಗ್ ಏನಪ್ಪ ಅಂತಂದ್ರೆ, ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ, ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಿದ್ಧತಾ ಸಭೆಯನ್ನ ಕರೆದಿದ್ದು. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ರು. ಮತ್ತೆ ಇವತ್ತು ಅಲಯನ್ಸ್ ಯೂನಿವರ್ಸಿಟಿ ಸಮಾರೋಪ ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಬಂದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನ ಮಾಡಿಬಿಟ್ಟು ಹೋಗಿದ್ರು ಶರಣಪ್ರಕಾಶ್ ಜೊತೆಯಲ್ಲಿ. ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿ ಹೋಗಿದ್ರು. ಹಾಗಾಗಿ ಬಂದಿಲ್ಲ. ಇಲ್ಲದೆ ಹೋದರೆ ಬರ್ತಾ ಇದ್ರು. ಯಾರು ಇದ್ರ ಬಗ್ಗೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟ ಮಾಡಿ, ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಗುಲ್ಬರ್ಗದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. 2016ರಲ್ಲಿ ಇದನ್ನ 2016 ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ. ಬೆಂಗಳೂರಿನಲ್ಲಿ ಮಾತ್ರ ಜಯದೇವ ಹೃದ್ರೋಗ ಸಂಸ್ಥೆ ಇತ್ತು. ರಾಜ್ಯದ ಅನೇಕ ಭಾಗಗಳಿಂದ ರೋಗಿಗಳು, ಹೃದಯದ ಕಾಯಿಲೆ ಇರ್ತಕ್ಕಂಥ ರೋಗಿಗಳು ಬೆಂಗಳೂರಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಗುಲ್ಬರ್ಗಾದಲ್ಲಿ ಒಂದು ಬ್ರಾಂಚನ್ನು ಮಾಡಬೇಕು, ಶಾಖೆಯನ್ನು ಮಾಡಬೇಕು. ಮೈಸೂರಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು. ಹುಬ್ಬಳ್ಳಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ಮಾಡ್ತಾ ಇದೆ. ಸುಮಾರು 400 ಹಾಸಿಗೆಗಳು ಸಾಮರ್ಥ್ಯ ಇರ್ತಕ್ಕಂಥ ಆಸ್ಪತ್ರೆ ಅಲ್ಲಿ ಪ್ರಾರಂಭ ಆಗಿದೆ. ಗುಲ್ಬರ್ಗದಲ್ಲಿ 371. ನಾನು ಕೇಳಿದೆ, ಯಾಕ್ರಿ 371 ಮಾಡಿದ್ದೀರಿ ಅಂತಂದ್ರೆ, ಇಲ್ಲಿ ಕಲಬುರಗಿ ವಿಭಾಗದಲ್ಲಿ 371J ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸೇರ್ಪಡೆಯಾಗಿದೆ. ಅದಕ್ಕೋಸ್ಕರ 371 ಹಾಸಿಗೆಗಳ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಜಯದೇವ ಆಸ್ಪತ್ರೆ ಕ್ಲೀನ್ಲಿನೆಸ್ಗೆ ಮತ್ತೆ ಮೇಂಟೆನೆನ್ಸ್ಗೆ ಬಹಳ ಹೆಸರಾಗಿರ್ತಕ್ಕಂಥ ಆಸ್ಪತ್ರೆ. ಬೆಂಗಳೂರಿನಲ್ಲೂ ಕೂಡ ಕ್ಲೀನ್ಲಿನೆಸ್ ಇದೆ, ಒಳ್ಳೆ ಮೇಂಟೆನೆನ್ಸ್ ಇದೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಒಳ್ಳೆ ಮೇಂಟೆನೆನ್ಸ್ ಇದೆ. ಅದೇ ರೀತಿ ಕ್ಲೀನ್ಲಿನೆಸ್ ಕೂಡ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ, ಮತ್ತೆ ಈ ಭಾಗದಿಂದ ಗುಲ್ಬರ್ಗದಿಂದ ಜಿಲ್ಲೆಯಿಂದಲೇ ಬಂದಿರೋರಾಗಿರೋದ್ರಿಂದ ಈ ಆಸ್ಪತ್ರೆ ಬೇರೆ 2 ಆಸ್ಪತ್ರೆಗಳಿಗಿಂತ ಚೊಕ್ಕಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಚೊಕ್ಕಟವಾಗಿರ್ಬೇಕು. ಯಾಕೆಂದ್ರೆ ಆಸ್ಪತ್ರೆ ಚೊಕ್ಕಟವಾಗಿದ್ರೆ ರೋಗಿಗಳಿಗೆ ಬೇರೆ ಕಾಯಿಲೆ ಬರೋದು ತಪ್ಪೋಯ್ತದೆ. ಅದರ್ವೈಸ್ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ನೀವು ಚೊಕ್ಕಟವಾಗಿಡದೆ ಹೋದ್ರೆ, ಕ್ಲೀನ್ಲಿನೆಸ್ ಇಲ್ಲದೆ ಹೋದ್ರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಬಹಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಕ್ಲೀನ್ಲಿನೆಸ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಬಹಳ ಹಳೆ ಗಾದೆ ಇವತ್ತಿಗೂ ಪ್ರಸ್ತುತವಾಗಿದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದರಿಂದ ರೋಗ ಬರದೇ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು ಇದೆಯಲ್ಲ,
ಅದು ಗುಣ ಆಗೋದಕ್ಕಿಂತ ಉತ್ತಮವಾದದ್ದು. ಬೆಟರ್ ದ್ಯಾನ್ ಕ್ಯೂರ್. ಈಗ ರೋಗ ಬಂದಾಗ ವಾಸಿ ಮಾಡ್ಕೊಳ್ಳೋದು ಬೇರೆ, ರೋಗ ಬರದೇ ತಡೆಗಟ್ಟೋದಿದೆಯಲ್ಲ ಅದು ಬಹಳ ಮುಖ್ಯ. ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈಗ ಗುಲ್ಬರ್ಗ ವಿಭಾಗದಲ್ಲಿ, ಕಲಬುರಗಿ ವಿಭಾಗದಲ್ಲಿ ಖರ್ಗೆಯವರು ಗಳೆಲ್ಲ ಬಂದ್ಬಿಡ್ತವೆ. ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಬಹಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಕ್ಲೀನಿನೆಸ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಬಹಳ ಹಳೆಯ ಗಾದೆ ಇವತ್ತಿಗೂ ಪ್ರಸ್ತುತವಾಗಿದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದರಿಂದ ರೋಗ ಬರದೇ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು ಇದೆಯಲ್ಲ ಅದು ಗುಣ ಆಗೋದಕ್ಕಿಂತ ಉತ್ತಮವಾದದ್ದು. ಬೆಟರ್ ದ್ಯಾನ್ ಕ್ಯೂರ್. ಈಗ ರೋಗ ಬಂದಾಗ ವಾಸಿ ಮಾಡ್ಕೊಳ್ಳೋದು ಬೇರೆ, ರೋಗ ಬರದೇ ತಡೆಗಟ್ಟೋದು ಇದೆಯಲ್ಲ ಅದು ಬಹಳ ಮುಖ್ಯ. ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈಗ ಗುಲ್ಬರ್ಗ ವಿಭಾಗದಲ್ಲಿ, ಕಲಬುರಗಿ ವಿಭಾಗದಲ್ಲಿ ಖರ್ಗೆಯವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿ, ಮಂತ್ರಿಯಾಗಿ, ಕೇಂದ್ರದಲ್ಲಿ ಮಂತ್ರಿಯಾಗಿ, ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಗುಲ್ಬರ್ಗದಲ್ಲಿ ಬಹಳಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿದರು. ಹಾಗೆಯೇ ರೈಲ್ವೆ ಮಂತ್ರಿಯಾಗಿದ್ದಾಗ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಯಾವಾಗಲೂ ಕೂಡ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ, ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಅವರು ಹೇಳಿದ್ರು, ನೋಡಪ್ಪ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದೀರಿ, ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ಅದರದೊಂದು ಬ್ರಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಬೇಕು. ಅದಕ್ಕೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡಿದೆ. ನೋಡಪ್ಪ, ಖರ್ಗೆಯವರು ಈ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರಾಂಚ್ ಹಿಯರ್ ಇನ್ ಗುಲ್ಬರ್ಗ ಅಂತ ಹೇಳಿದ್ದಾರೆ. ಅದಕ್ಕೆ ಜಲ್ದಿ ಮಾಡಪ್ಪ, ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು. ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ. ಅದರಿಂದ ಎರಡೂ ಕಡೆ ನಿಮಾನ್ಸ್ ಬ್ರಾಂಚ್ ಅನ್ನ ಅದನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಡಯಾಬಿಟಾಲಜಿ ಅದರ ಒಂದು ಯೂನಿಟ್ ಅನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇನು ಮಾಡ್ಬೋದು, ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್, ವಿ ಕ್ಯಾನ್ ಸ್ಟಾರ್ಟ್ ಇಟ್, ಎಸ್ಟಾಬ್ಲಿಷ್ ಮಾಡ್ಬೋದು. ಅದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡ್ಬೋದು. ಮತ್ತೆ ಯೂನಿವರ್ಸಿಟಿನಲ್ಲಿ ಬಹಳ ಬ್ರಾಂಚ್ಗಳು ಕಡಿಮೆ ಇದ್ದಾವೆ. ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಣ. ಹೈದರಾಬಾದ್ 371J ಆದಮೇಲೆ, ಇದು ಆದದ್ದು 2013-14ರಲ್ಲಿ. ಈಗಾಗಲೇ ದಶಮಾನೋತ್ಸವ ನಡೆದಿದೆ. ನಾನೇ ಬಂದಿದ್ದಾಗ ಸೆಪ್ಟೆಂಬರ್ 17ನೇ ತಾರೀಕು ಬಂದಿದ್ದಾಗ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ, ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಮತ್ತೆ ಈ 371J ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ, ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ,
ಬೇರೆ ಮುಖಂಡರುಗಳು ಕೂಡ ಶ್ರಮ ಪಟ್ಟಿದ್ದಾರೆ. ಇದು 2000 ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು. ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟು ಜಾರಿ ಬಂತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಚ್ ಕೆ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ, ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು, ಸಮಿತಿಯನ್ನ ಮಾಡಿ ಅವರು ವರದಿ ಕೊಟ್ಟರಲ್ಲ, ಆ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತಂತ ಕೆಲಸವನ್ನ ಮಾಡೋದು. ನಾನು ಮುಖ್ಯಮಂತ್ರಿ ಆಗಿರುವಾಗ 2013-14ರಲ್ಲಿ ಇದು ಆಯಿತು, ಹಿಂದೆ ಆಗಿರಲಿಲ್ಲ. ಅಂದ್ರೆ ಬಹಳ ವರ್ಷಗಳಿಂದ ಹೋರಾಟ ಇತ್ತು. ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು, ವಿಶೇಷ ಸ್ಥಾನಮಾನ ಸಿಗಬೇಕು, ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿಯಾಗಿ 371J ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ ಭಾಗದಲ್ಲಿ 70% ರಿಸರ್ವೇಶನ್ ಇದೆ. ಇಡೀ ರಾಜ್ಯದಲ್ಲಿ 8% ರಿಸರ್ವೇಶನ್ ಇದೆ. ಇದು ಮಾಡೋದ್ರಿಂದ ಅನೇಕ ಜನ ಡಾಕ್ಟರ್ಗಳಾಗಲಿಕ್ಕೆ, ಇಂಜಿನಿಯರ್ಗಳಾಗಲಿಕ್ಕೆ, ಲೆಕ್ಚರರ್ಸ್ ಆಗಲಿಕ್ಕೆ, ಟೀಚರ್ಗಳಾಗಲಿಕ್ಕೆ, ತಹಸೀಲ್ದಾರ್ಗಳಾಗಲಿಕ್ಕೆ, DYSPಗಳಾಗಲಿಕ್ಕೆ ಸಾಧ್ಯ ಆಯಿತು. ಬಹಳ ಜನ ಆದರು. ಸುಮಾರು 80,000 ಜನ ಮೆಡಿಕಲ್ಲು, ಇಂಜಿನಿಯರಿಂಗು, ಆಯುರ್ವೇದ, ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ. ಇದೆಲ್ಲ ಆಗ್ಬೇಕಾದ್ರೆ 371J ಕಾರಣ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ನಾನು ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತು, ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಬಹಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದ್ರು. ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದರು. ನಾನು ಹೇಳಿದೆ, ನೋಡಪ್ಪ, ಹಿಂದೆ 2002ರಲ್ಲಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು. ಅವರು 2002ರಲ್ಲಿ ವರದಿ ಕೊಟ್ಟರು. 2007-8ರಲ್ಲಿ ಜಾರಿಯಾಯಿತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ. ನಂಜುಂಡಪ್ಪನವರು ವರದಿ ಕೊಟ್ಟಿದ್ದದ್ದು 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ರು. 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು. ಅದರಲ್ಲಿ 26 ತಾಲೂಕುಗಳು, 21 ತಾಲೂಕುಗಳು ಕಲಬುರಗಿ ಜಿಲ್ಲೆ, 5 ತಾಲೂಕುಗಳು ಬೆಳಗಾವಿ ಜಿಲ್ಲೆ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗದಲ್ಲಿ 21, ಬೆಳಗಾವಿ ವಿಭಾಗದಲ್ಲಿ 5, 26, 39ರಲ್ಲಿ 26 ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದೋ ಅಂತಕ್ಕಂಥದ್ದು. ಅದಕ್ಕೆ ಸುಮಾರು 114 ತಾಲೂಕುಗಳು ಹಿಂದುಳಿದಿದ್ದಾವೆ, ಅತ್ಯಂತ ಹಿಂದುಳಿದಿದ್ದಾವೆ, ಅತಿ ಹಿಂದುಳಿದಿದ್ದಾವೆ ಅಂತೇಳಿ 3 ಭಾಗವಾಗಿ ಮಾಡಿ ಕೊಟ್ಟಿದ್ದು. 39, 40, 35. 39, 40, 35 ಭಾಗ. 39, 40, 35 ಇಷ್ಟಿನ ಮಾಡಿದ್ರು. ಅವರು ಹೇಳಿದ್ರು 31,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ರೀಜನಲ್ ಇಂಬ್ಯಾಲೆನ್ಸ್ ಹೋಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಾನತೆ ಬರಬೇಕಾದ್ರೆ ಅವತ್ತು 175 ತಾಲೂಕಿದ್ದ ನಂಜುಂಡಪ್ಪನವರು ವರದಿ ಕೊಟ್ಟಾಗ ಇವತ್ತು 240 ತಾಲೂಕುಗಳಾಗಿದ್ದಾವೆ. 240 ತಾಲೂಕುಗಳಾಗಿದ್ದಾವೆ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಈ ಎಲ್ಲ ಸಮಾನತೆ ಬರಬೇಕು. ಯಾಕಂದ್ರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಆ ಭಾಗ, ಈ ಭಾಗ, ಹಳೆ ಮೈಸೂರು,
ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ ಅಥವಾ ಕಡಲ ತೀರ ಆ ಥರ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಶರಣಪ್ರಕಾಶ್ ಪಾಟೀಲ್ ಈ ಭಾಗಕ್ಕೆ ಆಸ್ಪತ್ರೆಗಳು ಅಂದರೆ ಅವರು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಆದರೆ ಕ್ಯಾಬಿನೆಟ್ನಲ್ಲಿ ಅವರು ಸಬ್ಜೆಕ್ಟ್ ತಗೊಬಂದಾಗೆಲ್ಲ ಬೇರೆ ಭಾಗದ ಗುಲ್ಬರ್ಗಿಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಗುಲ್ಬರ್ಗ ಹಿಂದುಳಿದಿರ್ತಕ್ಕಂಥ ಭಾಗ, ಅದಕ್ಕೋಸ್ಕರವಾಗಿ ಅಲ್ಲಿ ಆಗಲೇಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಆರೋಗ್ಯ ಕ್ಷೇತ್ರ 371J ಆದಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಅಜಯ್ ಸಿಂಗ್ಗೆ ಹೇಳಿದ್ದೀನಿ, ಈ ಕ್ಷೇತ್ರಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಇಲ್ಲದೆ ಹೋದರೆ ಶಿಕ್ಷಣದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ, ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ, ಮತ್ತೆ ನಾವು ಸಮಾನತೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು, ಬೆಳಗಾವಿ ವಿಭಾಗ ಅಭಿವೃದ್ಧಿ ಆಗಲೇಬೇಕು, ಮಂಗಳೂರು ಉಡುಪಿ ಭಾಗ ಆಗಲೇಬೇಕು. ಐತಿಹಾಸಿಕ ಕಾರಣಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಆಸ್ಪತ್ರೆಗಳಾಗಿರ್ಬೋದು. ಹಾಗಂತೇಳಿ ನಾವು ಆ ಡಿಸ್ಕ್ರಿಮಿನೇಷನ್ನು ಉಳಿಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಆಸ್ಪತ್ರೆಗಳು, ಶಿಕ್ಷಣ ಕ್ಷೇತ್ರಗಳು ಹೆಚ್ಚು ಹೆಚ್ಚು ಆಗಬೇಕು, ಹೆಚ್ಚು ಜನರಿಗೆ ಕೆಲಸ ಸಿಗಬೇಕು. ಇನ್ನು ಉಳಿದಿರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡ್ತೀವಿ ನಾವು. ಇನ್ನು ಯಾವ್ಯಾವ ಉದ್ಯೋಗ ಉಳಿದಿದ್ದಾವೆ ಕಲಬುರಗಿ ವಿಭಾಗದಲ್ಲಿ ಆ ಉದ್ಯೋಗಗಳನ್ನು, ಖಾಲಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅನೇಕ ಜನ ಆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದಂಥವರು ಶಾಸಕರು, ಅದರಲ್ಲೂ ವಿಶೇಷವಾಗಿ ಈ ಭಾಗದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಉಪಾಧ್ಯಾಯರುಗಳನ್ನು ಭರ್ತಿ ಮಾಡಬೇಕು, ಕಾಲೇಜಿನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆ ಕಡೆ ಹೆಚ್ಚು ಗಮನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವರು ತೊಗರಿನಲ್ಲಿ ಈ ಸಾರಿ ತೊಗರಿಗೆ ರೋಗ ಬಂದು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅದು ಬಂದ ಮೇಲೆ ಆ ವರದಿಯ ಆಧಾರದ ಮೇಲೆ ನಾವು ಈ ಭಾಗದ ರೈತರಿಗೆ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ, ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು, ಅದಕ್ಕೆ ಈ ನಂಜುಂಡಪ್ಪನವರು ವರದಿ ಇದೆಯಲ್ಲ, ವರದಿ ಬಂದು 2002ನೇ ಇಸ್ವಿನಲ್ಲಿ ಅದನ್ನು ಕೊಟ್ಟದು, 2007-8ರಲ್ಲಿ ಅದು ಜಾರಿಗೆ ಬಂತು. ಅದರಿಂದ ಎಷ್ಟರ ಮಟ್ಟಿಗೆ ಸಮಾನತೆ ಬಂದಿದೆ, ತಾರತಮ್ಯ ನಿವಾರಣೆಯಾಗಿದೆ, ಅದರ ಆಧಾರದ ಮೇಲೆ ನಾವು ಗೋವಿಂದರಾವ್ ಅರ್ಥಶಾಸ್ತ್ರಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀವಿ. ಅವರು ವರದಿಯನ್ನು ಕೊಟ್ಟ ಮೇಲೆ, ಹೈ ಲೆವೆಲ್ ಕಮಿಟಿ ಆ ವರದಿಯನ್ನು ಕೊಟ್ಟ ಮೇಲೆ ಇನ್ನೂ ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ, ನಂಜುಂಡಪ್ಪನ ವರದಿಯಿಂದ ಎಷ್ಟು ತಾಲೂಕುಗಳು ಮುಂದುವರೆದಿವೆ,
ಎಷ್ಟು ತಾಲೂಕುಗಳು ಇನ್ನೂ ಹಿಂದುಳಿದಿದ್ದಾವೆ ಅದನ್ನು ಗೋವಿಂದರಾವ್ ಅವರ ಕಮಿಟಿ ವರದಿ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಸವಾದಿ ಶರಣರು ಕಲ್ಯಾಣದಲ್ಲಿ ಕರ್ನಾಟಕವನ್ನು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಬಸವಣ್ಣ. ಅಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಮುಗಿತಾ ಬಂದಿದೆ, 50% ಕೆಲಸ ಮುಗಿದಿದೆ, ಇನ್ನು 50% ಕೆಲಸ ಆಗಬೇಕು. ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಿರೋದು ಕೂಡ ನಮ್ಮ ಸರ್ಕಾರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೇಕು. ಯಾಕಂತಂದರೆ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದವರು ಬಸವಣ್ಣವರು, ಬುದ್ಧ, ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಇದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ, ಇವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದೀವಿ, ಇವರ ಕಾರ್ಯಕ್ರಮಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ. ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ ಬದ್ಧತೆಯನ್ನು ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಭಾಗದ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಹಣವನ್ನು ಹೂಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಈ ಬ್ರ್ಯಾಂಚನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ, ಈ ಭಾಗದ ಜನರಿಗೆ, ಯಾಕಂದರೆ ಬೆಂಗಳೂರು ಬರಬೇಕಾಗಿತ್ತು, ಮೈಸೂರು ಬರಬೇಕಾಗಿತ್ತು, ಅದು ಎಲ್ಲ ತಪ್ಪುತ್ತೆ. ಈಗ ಮೈಸೂರು ಬರೋದು, ಬೆಂಗಳೂರು ಬರೋದು, ಅಲ್ಲಿ ಬರತಕ್ಕಂಥ ತಪ್ಪುತ್ತದೆ. ಎಲ್ಲ ಇಲ್ಲೇ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅತ್ಯಂತ ಸಂತೋಷದಿಂದ ಜನವರಿ ಮೊದಲನೇ ವಾರದಲ್ಲೇ ಇದು ಪ್ರಾರಂಭ ಆಗ್ತದೆ. ಈ ಹೊಸ ಕಟ್ಟಡದಲ್ಲೇ ಪ್ರಾರಂಭ ಆಗ್ತದೆ. 3 ಕ್ಯಾತ್ ಲ್ಯಾಬ್ಗಳಿದ್ದಾವೆ, 3 ಆಪರೇಷನ್ ಥಿಯೇಟರ್ಗಳಿದ್ದಾವೆ, 3 ಆಮೇಲೆ 1 ಹೈಬ್ರಿಡ್ ಆಪರೇಷನ್ ಥಿಯೇಟರ್ ಇದೆ. ಸೊ ಇಷ್ಟೊಂದು ಸುಸಜ್ಜಿತವಾಗಿ ಎಲ್ಲ ಸವಲತ್ತುಗಳನ್ನು, ಸಲಕರಣೆಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಇದು. ಇದನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಸಂಬಂಧಪಟ್ಟಂಥ ವೈದ್ಯರುಗಳಿಗೆ, ಇದನ್ನು ಈ ಚೊಕ್ಕಟ ಮತ್ತು ಮೇಂಟೆನೆನ್ಸ್ ಇದನ್ನು ಮಾಡಲೇಬೇಕು, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.